ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಈ ದೀಪಾವಳಿಯಿಂದ ಮುಂದಿನ ದೀಪಾವಳಿಯವರೆಗೆ ಮೀನರಾಶಿಯವರ ಭವಿಷ್ಯ ಹೇಗಿದೆ, ಅವರು ಏನೆಲ್ಲ ಎಚ್ಚರಿಕೆಯನ್ನು ವಹಿಸ್ಕೋಬೇಕು, ಏನೆಲ್ಲ ಮಾಡಿದ್ರೆ ಒಳಿತಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಮಾತನಾಡ್ತಾ ಇದ್ದೀವಿ. ಮೀನರಾಶಿಯವರ ಭವಿಷ್ಯ ಹೇಳೋಕ್ಕೆ ಮುನ್ನ ನಿಮಗೆ ನಮ್ಮ ವಿಡಿಯೋಗಳು ಇಷ್ಟ ಆಗಿದ್ರೆ, ನಮ್ಮ ಕಾರ್ಯಕ್ರಮಗಳು ಇಷ್ಟ ಆಗಿದ್ರೆ ಖಂಡಿತವಾಗಿ ಕೂಡ ಇದನ್ನು ನಿಮ್ಮ ಗೆಳೆಯರ ಜೊತೆ ಹಂಚಿಕೊಳ್ಳಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ಕುಟುಂಬ ವರ್ಗದವರು ಕೂಡ ನಿಮ್ಮ ರಾಶಿಯಲ್ಲಿ ನಿಮ್ಮ ಸಂಪರ್ಕದಲ್ಲಿ ಯಾವ್ಯಾವ ರಾಶಿಯವರಿದೆ ಅವರಿಗೆಲ್ಲರಿಗೂ ಕೂಡ ನಮ್ಮ ಈ ರಾಶಿ ಭವಿಷ್ಯದ ಕುರಿತ ವಿಡಿಯೋಗಳನ್ನ ಹಂಚಿ ಅಂತ ಮನವಿ ಮಾಡ್ತಾ ಒಂದು ವಿಷಯವನ್ನು ಹೇಳ್ತೀನಿ ಬಂದರೆ, ನಿಮಗೆ ನಾವು ಯಾವುದೇ ಆಡಂಬರ ಅಥವಾ ಧರ್ಮಕ್ಕೆ ಮೀರಿದ ಯಾವುದೇ ವಿಚಾರಗಳನ್ನ ಇಲ್ಲಿ ನಾವು ಪ್ರಸ್ತುತಪಡಿಸೋದಿಲ್ಲ. ಶಾಸ್ತ್ರಬದ್ಧ ಪ್ರಮಾಣಬದ್ಧವಾಗಿ ಏನಿದೆಯೋ ಅದನ್ನು ಮಾತ್ರ ನಾವು ಹೇಳ್ತೀವಿ. ಹಾಗಾಗಿ ನಿಶ್ಚಿಂತೆಯಿಂದ ನಿಸ್ಸಂಶಯವಾಗಿ ನೀವು ನಮ್ಮ ಕಾರ್ಯಕ್ರಮಗಳನ್ನ ಫಾಲೋ ಮಾಡಿಕೊಂಡು ನಾವು ಕೊಡುವಂತಹ ಸರಳ ಸೂಕ್ತ ಪರಿಹಾರಗಳನ್ನ ನೀವು ಫಾಲೋ ಮಾಡುವ ಮೂಲಕ ಹೆಚ್ಚಿನ ಖರ್ಚಿಲ್ಲದೆ ಮನೆಯಲ್ಲೇ ಕೂತು ನೀವು ಒಳಿತನ್ನ ಪಡೀಲಿಕ್ಕೆ ಒಂದು ದಾರಿದೀಪವಂತ ಖಂಡಿತವಾಗಿ ನಮ್ಮ ಕಾರ್ಯಕ್ರಮ ನಿಮಗೆ ನೆರವಾಗಲಿಕ್ಕಿದೆ. ಹಾಗಾಗಿ ಯಾವುದೇ ಸಂಶಯ ಬೇಡ, ಗೊಂದಲಗಳು ಬೇಡ. ಈ ಬಾರಿ ಮೀನರಾಶಿಯವರಿಗೆ ಅದ್ಭುತ ಯೋಗಗಳು ಖಂಡಿತವಾಗಿ ಬಂದೇ ಬರುತ್ತೆ. ಯಾಕಂತ ಹೇಳಿದ್ರೆ ಅದ್ಭುತವಾದ ಅತ್ಯುತ್ಕೃಷ್ಟವಾದಂತಹ ಗುರುಬಲದ ಒಂದು ಕಾವಲು ನಿಮ್ಮ ಜೊತೆಗಿರುತ್ತೆ. ಬೃಹಸ್ಪತಿಯ ಸಂಪೂರ್ಣ ಆಶೀರ್ವಾದ ಮೀನರಾಶಿಯವರಿಗಿರೋದ್ರಿಂದ ಈ ಬಾರಿ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಕೆಲವರಿಗೆ ಡೈಮಂಡ್ ಆದ್ರೂ ಕೂಡ ಆಗ್ಬಹುದು, ಹೇಳಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಗುರುವಿನ ಪರಿಣಾಮವಂಥದ್ದು, ಅವನ ಕರುಣೆ ಅಂತದ್ದು. ಒಂದು ಸತಿ ಕೈ ಹಿಡಿದ ಅಂತ ಹೇಳಿದ್ರೆ ಎಂಥವನು ಕೂಡ ಏನೇನೋ ಆಗಿಬಿಡ್ತಾನೆ. ಅದೇ ಗುರುವಿನ ಚಮತ್ಕಾರ. ಹಾಗಾಗಿ ಎಲ್ಲರೂ ಕೂಡ ಗುರುಬಲ ಬರಲಿ, ನಾನೇನೋ ಸಾಧಿಸ್ತೀನಿ ಅಂತೇಳಿ ಕಾಯ್ತಿರೋಂಥದ್ದೇ ಇದೇ ಕಾರಣಕ್ಕೋಸ್ಕರ. ಅದೇ ಗುರುವಿನ ಮಹಿಮೆ. ಈ ಬಾರಿ ಹಣಕಾಸಿನ ವಿಚಾರದಲ್ಲಿ ಅತ್ಯುನ್ನತವಾದ ಯೋಗಗಳಿದ್ದಾವೆ. ಎಲ್ಲೆಲ್ಲಿ ಹೂಡಿಕೆ ಮಾಡಿದ್ರು ಅಲ್ಲೆಲ್ಲ ಕೂಡ 3 ಪಟ್ಟು 4 ಪಟ್ಟು ರಿಟರ್ನ್ಸ್ ನಿಮಗೆ ಖಂಡಿತವಾಗಿ ಬರುತ್ತೆ. ಧೈರ್ಯ ಮತ್ತು ಸಾಹಸ ಪ್ರವೃತ್ತಿಗಳಿಂದ ನೀವು ಯಾವುದೇ ಕೆಲಸ ಮಾಡಿದ್ರು ಕೂಡ ಯಶಸ್ಸು ನಿಮ್ಮ ಜೊತೆಗೆ ಬಂದೇ ಬರುತ್ತೆ. ದಾರಿಯಲ್ಲಿ ನಿಮಗೆ ಯಾವುದೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಕೂಡ ಗುರು ಸಹಿತ ಶನಿ ಭಗವಾನ್ ಇಬ್ಬರು ನಿಂತುಕೊಂಡು ಅದನ್ನು ಪರಿಹರಿಸಿ ನಿಮಗೆ ಸ್ವಚ್ಛ ಸುಂದರ ದಾರಿಯನ್ನ ನಿರ್ಮಿಸಿಕೊಡ್ತಾರೆ ಆರ್ಥಿಕ ವಿಚಾರವಾಗಿ. ಹಾಗಾಗಿ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ, ಹಣವನ್ನ ಹೂಡಿಕೆ ಮಾಡುವ ವಿಚಾರದಲ್ಲಿ, ಯಾವುದಾದ್ರೂ ಖರೀದಿ ಮಾಡುವ ವಿಚಾರದಲ್ಲಿ ಯಾವುದೇ ಗೊಂದಲಕ್ಕೆ ಈಡಾಗದಂತೆ ತುಂಬಾ ಸಮಯೋಚಿತವಾಗಿ ನೀವು ಇನ್ವೆಸ್ಟ್ ಮಾಡಿದ್ರೆ ಲಾಭ ಖಂಡಿತ ಬಂದೇ ಬರುತ್ತೆ. ಇನ್ನು ಉದ್ಯೋಗದ ವಿಚಾರಕ್ಕೆ ಬಂದ್ರೆ, ಗುರುಬಲ ಇದ್ದಾಗ ಖಂಡಿತವಾಗಿ ಕೂಡ ಎಲ್ಲವೂ ಕೂಡ ಒಳಿತಾಗುತ್ತೆ. ಹೊಸ ಉದ್ಯೋಗ ಹುಡುಕೋರಿಗೆ ಕೂಡ ಹೊಸ ಉದ್ಯೋಗ ಸಿಗತ್ತೆ. ಯಾರ್ಯಾರು ಉದ್ಯೋಗ ಮಾಡ್ತಿದ್ರೆ ಅವರಿಗೆ ಅದ್ರಲ್ಲಿ ಲಾಭ ಜಾಸ್ತಿ ಆಗತ್ತೆ, ಪ್ರಮೋಷನ್ ಸಿಗತ್ತೆ, ಮುಂಬಡ್ತಿ ಸಿಗತ್ತೆ. ಕೆಲವರಿಗೆ ಮೀನರಾಶಿಯವರಿಗೆ ರಾಜ ಮರ್ಯಾದೆ ಅಂದ್ರೆ ಪ್ರಶಸ್ತಿಗಳು, ಸರ್ಕಾರದಿಂದ ಗೌರವಗಳು ಕೂಡ ಹುಡುಕಿಕೊಂಡು ಬರಬಹುದು. ಹಾಗಾಗಿ ಯಾರ್ಯಾರು ಅತ್ಯುತ್ತಮ ಸಾಧನೆ ಮಾಡಿದಿರೋ ಅವರು ಸರ್ಕಾರದ ಪ್ರಶಸ್ತಿಗಳಿಗೆ ಕಾಯಿರಿ. ಖಂಡಿತವಾಗಿಯೂ ಅದರಿಂದ ನಿಮಗೆ ಗೌರವಗಳು ದುಪ್ಪಟ್ಟಾಗಿ ಹುಡುಕಿಕೊಂಡು ಬರ್ತವೆ. ಹೊಸ ಚಿಂತನೆಗಳನ್ನು ಮಾಡಿಕೊಳ್ಳಿ, ಹೊಸ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ, ಹೊಸ ಪ್ಲಾನಿಂಗ್ ಅನ್ನು ಮಾಡ್ಕೊಳ್ಳೋ ಮೂಲಕ, ಹೊಸ ಉದ್ಯೋಗಗಳನ್ನು ಸೃಷ್ಟಿ ಮಾಡೋ ಮೂಲಕ ನಿಮಗೆ ಖಂಡಿತವಾಗಿ ಕೂಡ ಒಳಿತಾಗುತ್ತೆ. ಯಾರ್ಯಾರು ಹೊಸ ಕಂಪ್ನಿ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದಿರೋ, ಹೊಸ ಪ್ರಾಡಕ್ಟ್ಗಳನ್ನು ಲಾಂಚ್ ಮಾಡಬೇಕು ಅಂದ್ಕೊಂಡಿದಿರೋ ಅವೆಲ್ಲರಿಗೂ ಕೂಡ ಖಂಡಿತವಾಗಿ ಈ ಬಾರಿ ಒಳ್ಳೆಯದಾಗತ್ತೆ. ಮೀನರಾಶಿಯವರು ಗುರುವನ್ನ ಸ್ಮರಿಸಿಕೊಂಡು, ಗುರುಮಂತ್ರಗಳನ್ನ ಪಠನ ಮಾಡಿಕೊಂಡು, ಗುರುಪೀಠ ದರ್ಶನ ಮಾಡಿಕೊಂಡು ಬಂದು ನೀವು ಮಾಡೋದ್ರ ಮೂಲಕ ನಿಮಗೆ ಡಬಲ್ ಆದಾಯ, ಡಬಲ್ ಬೆನಿಫಿಟ್ ಖಂಡಿತವಾಗಿ ಸಿಗುತ್ತೆ. ಇನ್ನು ಮನೆ ವಿಚಾರಕ್ಕೆ ಬಂದ್ರೆ, ಮನೆಯಲ್ಲಿ ಅಣ್ಣ ತಮ್ಮಂದಿರ ಮಧ್ಯೆ, ಚಿಕ್ಕಪ್ಪಂದಿರ ಮಕ್ಕಳ ಮಧ್ಯೆ ಅಥವಾ ದಾಯಾದಿಗಳ ಮಧ್ಯೆ ಏನಾದರೂ ಕಲಹಗಳಾಗಿದ್ರೆ ಅವೆಲ್ಲವೂ ಈ ಬಾರಿ ಪರಿಹಾರ ಆಗುತ್ತೆ. ದ್ವೇಷಗಳು, ಹಳೆಯ ದ್ವೇಷಗಳೆಲ್ಲವೂ ಕೂಡ ಮರೆತುಕೊಂಡು ಜನ ಮತ್ತೆ ಒಂದಾಗುವಂತ, ಯಾರ್ಯಾರು ಮೀನರಾಶಿಯವರಿದ್ದೀರೋ ಅವರಿಗೆ ಯಾರ್ಯಾರು ಶತ್ರುಗಳಿದ್ದಾರೋ ಅವರೆಲ್ಲರೂ ಕೂಡ ಕಡಿಮೆ ಆಗ್ತಾರೆ. ಶತ್ರು ನಾಶ ಅಂತ ನಾನು ಹೇಳ್ತಿಲ್ಲ, ಶತ್ರುಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಅಥವಾ ಶತ್ರುಗಳು ಮನಸ್ಸನ್ನ ಬದಲಾಯಿಸಿಕೊಂಡು ನಿಮ್ಮ ಜೊತೆಗೆ ಹೆಜ್ಜೆ ಹಾಕುವಂತ ಒಂದು ವಾತಾವರಣವನ್ನು ಈ ಬಾರಿ ಗುರು ಮತ್ತು ಶನಿ ಇಬ್ಬರು ಕೂಡ ನಿರ್ಮಿಸ್ತಾರೆ. ಹಾಗಾಗಿ ಶತ್ರು ಭಯ ಬೇಡ. ವೈರಿಗಳಿದ್ರೆ, ದಾಯಾದಿಗಳಿದ್ರೆ, ಕಲಹಗಳಾಗ್ತಾ ಇದ್ರೆ ಅವೆಲ್ಲವೂ ಕೂಡ ಈ ಬಾರಿ ಪರಿಹಾರ ಆಗಿ ನಿಮಗೆ ಮನಃಶಾಂತಿ ಲಭಿಸುತ್ತೆ, ಸುಖ ಸಮೃದ್ಧಿ ಪ್ರಾಪ್ತಿಯಾಗತ್ತೆ. ಇನ್ನು ಮನೆಯ ವಿಚಾರಕ್ಕೆ ಬಂತಿಳಿದ್ರೆ, ಮನೆಯಲ್ಲಿ ಎಲ್ಲರೂ ಕೂಡ ಆಪ್ತವಾಗಿರ್ತೀರಿ. ಗಂಡ ಹೆಂಡತಿ ಮಕ್ಕಳ ಮಧ್ಯೆ ಒಂದು ಆಪ್ತತೆ, ಒಂದು ಸೌಹಾರ್ದತೆ ಖಂಡಿತವಾಗಿ ಅಂತ ಒಂದು ವಾತಾವರಣ ನಿಮಗೆ ಸೃಷ್ಟಿಯಾಗತ್ತೆ. ಆರೋಗ್ಯದ ವಿಚಾರಕ್ಕೆ ಬಂತಿಳಿದ್ರೆ, ಕುಂಭರಾಶಿಯವರಿಗೆ ಹೇಗೆ ಸಮಸ್ಯೆ ಇದೆಯೋ ಹಾಗೆ ನಿಮಗೆ ನಿದ್ರಾಹೀನತೆ, ಟೆನ್ಷನ್ಗಳು ಸ್ವಲ್ಪ ಜಾಸ್ತಿ ಆಗ್ಬೋದು. ಹಾಗಾಗಿ ಆದಷ್ಟು ಧ್ಯಾನ ಮಾಡಿ. ಮುಖ್ಯವಾಗಿ ಯಾರ್ಯಾರಿಗೆ ಮೀನರಾಶಿಯಲ್ಲಿ ಈ ಬಾರಿ ನೀವು ಹುಟ್ಟಿದಿರೋ ಅವರೆಲ್ಲರೂ ಕೂಡ ಗುರುಪೀಠದ ದರ್ಶನವನ್ನು ಮಾಡಿಕೊಂಡು ಬನ್ನಿ. ಗುರು ಯಾವಾಗ ನಿಮಗೆ ಒಲಿತಾನೋ ಆಗ ಎಲ್ಲಾ ದೇವತೆಗಳು, 3 ಕೋಟಿ ದೇವತೆಗಳು ಕೂಡ ಆ ಗುರುವಿನ ಹಿಂದೆ ನಿಂತು ಬಂದು ನಿಮಗೆ ಆಶೀರ್ವಾದ ಮಾಡ್ತಾರಂತೆ. ಇದು ಶಾಸ್ತ್ರ ಪ್ರಮಾಣವಾಗಿ ಹೇಳಿರುವಂಥದ್ದು. ಹಾಗಾಗಿ ಗುರುಗಳ ಸೇವೆ ಮಾಡೋದ್ರ ಮೂಲಕ, ರಾಯರ ಆರಾಧನೆ ಮಾಡುವ ಮೂಲಕ, ರಾಯರ ಪೀಠಕ್ಕೆ ನೀವು ಸುತ್ತುಗಳನ್ನು ಹಾಕುವ ಮೂಲಕ, ಹೆಜ್ಜೆ ನಮಸ್ಕಾರಗಳನ್ನು ಹಾಕುವ ಮೂಲಕ ಮೀನರಾಶಿಯವರು ಹೆಚ್ಚಿನ ಅಭಿವೃದ್ಧಿಯನ್ನು ಪಡಿಬಹುದು, ಹೆಚ್ಚಿನ ಶಾಂತಿಯನ್ನು ಪಡಿಬಹುದು, ದುಡ್ಡು ಸಂಪಾದನೆ ಎಲ್ಲವನ್ನು ಕೂಡ ನೀವು ಚೆನ್ನಾಗಿ ಮಾಡಬಹುದು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.